ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಏನಿದು ಪದ್ಮಲತಾ ಸಾವಿನ ಪ್ರಕರಣ? 39 ವರ್ಷದ ಬಳಿಕ ಸಮಾಧಿಯನ್ನ ಅಗೆದು ತನಿಖೆ ಮಾಡುವಂತೆ ಧರ್ಮಸ್ಥಳದಲ್ಲಿ ಎಸ್ಐಟಿಗೆ ದೂರು ಕೊಡ್ತಿರೋದು ಯಾಕೆ? ಅಂದು ಡಿಸೆಂಬರ್ 22ನೇ ತಾರೀಕು 1986 ಎಸ್ಡಿಎಂ ಕಾಲೇಜು ಉಜಿರೆಯಲ್ಲಿ ದ್ವಿತೀಯ ಪಿಯುಸಿ ಓದ್ತಾ ಇದ್ದಂತಹ ಪದ್ಮಲತಾ ಮರಳಿ ಮನೆಗೆ ಬರಲೇ ಇಲ್ಲ. ನಾಪತ್ತೆಯಾದ ಸುಮಾರು 56 ದಿನಗಳ ನಂತರ ನೇತ್ರಾವತಿ ನದಿ ದಡದಲ್ಲಿ ಕೊಳೆತು ಹೋದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ನಂತರ ಎಷ್ಟೇ ಹೋರಾಟವನ್ನ ಮಾಡಿದ್ರೂ ಕೂಡ ಆಕೆಯ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಪತ್ತೆಯಾಗದ ಪ್ರಕರಣವಾಗಿ ಸಿಐಡಿ ಈ ಬಗ್ಗೆ ಪ್ರಕರಣವನ್ನ ಕ್ಲೋಸ್ ಕೂಡ ಮಾಡಿತ್ತು. ಇದೀಗ ಪದ್ಮಲತಾ ಸಹೋದರಿ ಇಂದ್ರಾವತಿ ಅವರು ಈ ಒಂದು ಪ್ರಕರಣವನ್ನ ಮರುತನಿಖೆ ಮಾಡಬೇಕು ಅಂತ ಹೇಳಿ ಎಸ್ಐಟಿ ತನಿಖಾ ತಂಡದ ಮುಂದೆ ಬಂದಿದ್ದಾರೆ. ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನ ಹೂತಿರುವಂತಹ ಪ್ರಕರಣವನ್ನ ಎಸ್ಐಟಿ ತನಿಖೆ ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಪದ್ಮಲತಾ ಪ್ರಕರಣ ಕೂಡ 39 ವರ್ಷಗಳ ಬಳಿಕ ಇದೀಗ ಮುನ್ನೆಲೆಗೆ ಬಂದಿದೆ. ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳದ ಬೋಳಿಯಾರು ನಿವಾಸಿ ಪದ್ಮಲತಾ ಸಾವಿನ ಮರುತನಿಖೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ಪದ್ಮಲತಾ ಮೃತದೇಹವನ್ನ ದಹಿಸಿಲ್ಲ, ಬದಲಾಗಿ ಹೂತು ಹಾಕಿದ್ದೇವೆ. ಈ ಕ್ಷಣವೂ ಕೂಡ ಬೇಕಿದ್ರೆ ಎಸ್ಐಟಿ ಅದನ್ನ ಅಗೆದು ತೆಗೆದು ಪದ್ಮಲತಾ ಸಾವಿನ ಕಾರಣವನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಸಾವನ್ನಪ್ಪಿರುವಂತಹ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಅವರು ಎಸ್ಐಟಿ ಬೆಳ್ತಂಗಡಿ ಕಚೇರಿಯ ಮುಂದೆ ಮನವಿಯನ್ನ ಮಾಡಿದ್ದಾರೆ. ದೂರು ಕೊಟ್ಟ ಇಂದ್ರಾವತಿ ಏನು ಹೇಳಿದ್ದಾರೆ ಹಾಗಿದ್ರೆ? ನನ್ನ ಸಹೋದರಿ ಕಾಲೇಜ್ಗೆ ಹೋಗ್ತಾ ಇದ್ದವಳು, ವಾಪಸ್ ಧರ್ಮಸ್ಥಳದ ಬಸ್ ಸ್ಟ್ಯಾಂಡ್ ವರೆಗೆ ಕೂಡ ಬಂದಿದ್ರು. ನಂತರ ಏನಾಯ್ತು ಅನ್ನುವಂಥದ್ದೇ ಗೊತ್ತಿಲ್ಲ. ಅವಳು ಹಾಕಿದಂತಹ ಬಟ್ಟೆ, ಕೈಯಲ್ಲಿದ್ದಂತಹ ವಾಚ್ ನೋಡಿದ ಆಧಾರದಲ್ಲಿ ಅದು ಅವಳು ಅಂತ ಹೇಳಿ ನಾವು ಗುರುತಿಸಿದ್ವು. ಅವಳ ಕೈಕಾಲನ್ನ ಕಟ್ಟಿ ಹಾಕಲಾಗಿತ್ತು, ದೇಹ ಕೊಳೆತು ಹೋಗಿತ್ತು. ಅವಳನ್ನ ಯಾರೋ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದ ಅನುಮಾನ ಕೂಡ ಇತ್ತು. ಆಗ ತನಿಖೆಯನ್ನ ಮಾಡಿ ಪತ್ತೆಯಾಗದ ಪ್ರಕರಣ ಅಂತ ಹೇಳಿ ತಿಳಿಸಿದ್ರು. ಆದರೆ ಈಗ ಎಸ್ಐಟಿ ಅವರು ತನಿಖೆಯನ್ನ ಮಾಡಿದ್ರೆ ಸತ್ಯ ಹೊರಗಡೆ ಬರಬಹುದು. ಅಗತ್ಯ ಬಿದ್ದರೆ ಮೃತದೇಹವನ್ನ ಹೂತಿದ್ದ ಜಾಗದಿಂದ ಹೊರಗಡೆ ತೆಗೆದು ತನಿಖೆಯನ್ನ ಮಾಡಲಿ, ನಾನು ಕೂಡ ಸಾಕ್ಷಿದಾರಳಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಎಸ್ಐಟಿ ಅಧಿಕಾರಿಗಳು ಇಲ್ಲ, ಬಂದ ಮೇಲೆ ದೂರು ಕೊಡಿ ಅಂತ ಹೇಳಿ ಅಲ್ಲಿಂದ ಹೇಳಿ ಕಳಿಸಿದ್ದಾರೆ. ಇನ್ನು ಹಣದ ಬಲದಿಂದ ಕೇಸ್ ಕ್ಲೋಸ್ ಕೂಡ ಆಗಿತ್ತು ಅಂತ ಹೇಳಲಾಗಿದೆ. ಮುಂದುವರೆದು ಈ ಬಗ್ಗೆ ಮಾತನಾಡಿದಂಥ ಇಂದ್ರಾವತಿ ಅವರು ಈಗಿನ ಪ್ರಭಾವಿಗಳೇ ಆಗಿನ ತನಿಖೆಯ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅವರ ಹಣದ ಬಲದಲ್ಲಿ ಆಗ ಪತ್ತೆಯಾಗದಂತಹ ಪ್ರಕರಣವನ್ನ ಈಗ ತನಿಖೆಯನ್ನ ಮಾಡಿ ಖಂಡಿತವಾಗಿಯೂ ಸತ್ಯವನ್ನ ಹೊರಗಡೆ ತೆಗಿಬಹುದು ಅಂತ ಹೇಳಿರುವಂಥದ್ದು. ಹಾಗಿದ್ರೆ ದೂರಿನ ಪ್ರತಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ವಿಷಯ ಪದ್ಮಲತಾ ಅವಳ ಕಳೆಬರಹ ತೆಗೆದು ತನಿಖೆಯನ್ನ ನಡೆಸಿ ಆಕೆಯ ಅಪಹರಣ, ಅತ್ಯಾಚಾರ, ಕೊಲೆ, ಅಪರಾಧಿಗಳ ಬಗ್ಗೆ ಪತ್ತೆ ಹಚ್ಚಿ ನ್ಯಾಯ ಕೊಡಿಸುವಂತೆ ವಿನಂತಿ. ನಾನು ಪ್ರಸ್ತುತ ನೇಲ್ಯಾಡಿ ನಿವಾಸಿಯಾಗಿದ್ದು ದಿವಂಗತ ದೇವಾನಂದ ಅವರ ಮಗಳು. ಕೊಲೆಗೀಡಾದ ಪದ್ಮಲತಾ ಅವಳ ಅಕ್ಕನಾಗಿರ್ತೇನೆ. 38 ವರ್ಷಗಳ ಹಿಂದೆ ಎಸ್ಡಿಎಂ ಕಾಲೇಜು ಉಜಿರೆಯಲ್ಲಿ ದ್ವಿತೀಯ ಪಿಯುಸಿ ಓದ್ತಾ ಇದ್ದಂಥ ನನ್ನ ತಂಗಿ ಪದ್ಮಲತಾ 22/12/1986 ಉಜಿರೆ ಕಾಲೇಜಿಗೆ ಹೋಗಿದ್ಲು. ಸಂಜೆ ಧರ್ಮಸ್ಥಳದ ತನಕ ಬಂದು ಕಾಣೆಯಾಗಿರ್ತಾಳೆ. ಆಕೆಯ ಮೃತದೇಹ 17ನೇ ತಾರೀಕು ಫೆಬ್ರವರಿ 1987 ನೆರಿಯ ಹೊಳೆಯ ಬದಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ನಮ್ಮ ತಂದೆ ಮನೆಯು ಧರ್ಮಸ್ಥಳ ಗ್ರಾಮದ ಬೋಳಿಯಾರು ಅನ್ನುವಂಥ ಸ್ಥಳದಲ್ಲಿ ಇತ್ತು. ನನ್ನ ತಂಗಿಯ ಈ ಒಂದು ಅಪಹರಣ, ಅತ್ಯಾಚಾರ, ಕೊಲೆ ಆಗಿರುವಂತಹ ಕಾರಣ ಆಕೆಯ ಅಸಹಜ ಸಾವಿಗೆ ಕಾರಣವಾದ ನೈಜ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಆಗ್ರಹಿಸಿ ಸಿಪಿಐಎಂ ಮುಖಂಡರು ಕೂಡ ಆಗಿದ್ದಂಥ ನನ್ನ ತಂದೆ ದಿವಂಗತ ದೇವಾನಂದ ಅವರು ಸಿಪಿಐಎಂ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಕೂಡ ಮಾಡಿದರು. ಹೋರಾಟಕ್ಕೆ ಮಣಿದಂತಹ ಸರ್ಕಾರ ಕೊನೆಗೆ ಪ್ರಕರಣದ ತನಿಖೆ ನಡೆಸೋದಕ್ಕೆ ಸಿಒಡಿ ಆದೇಶವನ್ನ ಹೊರಡಿಸಿತ್ತು. ವಿಧಾನಸಭೆಯಲ್ಲಿ ಚರ್ಚೆ ಆಗಿರೋದು ಕೂಡ ವಿಧಾನಸಭಾ ದಾಖಲೆಗಳಲ್ಲಿ ನಾವು ನೋಡಬಹುದು. ಸಚಿವರಾಗಿದ್ದಂಥ ಮಾನ್ಯ ರಾಚಯ್ಯ ಅವರು ಧರ್ಮಸ್ಥಳ ಗ್ರಾಮದ ಬೋಳಿಯಾರು ಸ್ಥಳದಲ್ಲಿ ನಮ್ಮ ಮನೆಗೆ ಬಂದು ನ್ಯಾಯ ಕೊಡಿಸುವಂಥ ಭರವಸೆ ಕೂಡ ಕೊಟ್ಟಿದ್ರು. ಆದರೆ ಕೊನೆಗೆ ತನಿಖೆಯು ಪತ್ತೆಯಾಗದ ಕಾರಣ ಈ ವರದಿಯನ್ನ ಕೊಟ್ಟು ನ್ಯಾಯಾಲಯ ಇದಕ್ಕೆ ಸುಮ್ಮನಾಗಿಸಿತ್ತು. ಅದು ಒಂದು ಯೋಜಿತ ಅಪಹರಣ, ಅತ್ಯಾಚಾರ, ಕೊಲೆ ಅನ್ನುವಂಥದ್ರ ಬಗ್ಗೆ ಅನುಮಾನ ಆಗುವಂತಹ ರೀತಿಯಲ್ಲಿ ಮುಂದೆ ಇದ್ರೂ ಕೂಡ ತನಿಖೆಯನ್ನ ನಡೆಸಿ ನ್ಯಾಯ ಪಡಿಬೇಕು ಅನ್ನುವಂಥ ನನ್ನ ತಂಗಿಯ ಕಳೆಬರಹವನ್ನ ದಹನ ಮಾಡದೆ ನಾವು ಹೂತು ಹಾಕಿದ್ದೇವೆ. ಅದನ್ನ ತೆಗೆದು ತನಿಖೆಯನ್ನ ನಡೆಸಿದ್ರೆ ಕೊಲೆಯಾದ ಖಚಿತತೆ ಗೊತ್ತಾಗತ್ತೆ, ಹಾಗೂ ನನಗೆ ತಿಳಿದಿರುವಂತಹ ಸಾಕ್ಷಿಗಳನ್ನ ಕೊಡೋದಕ್ಕೆ ನಾನು ಸಿದ್ಧಳಾಗಿದ್ದೇನೆ ಅಂತ ಹೇಳಿ ತಿಳಿಸಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.